ಸೊ ಅಲ್ಲಿಗೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಫೀವರ್ ಈಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜೋರಾಗಿದೆ. ಬಿಗ್ ಬಾಸ್ ಸೀಸನ್ 12 ಈ ಬಾರಿ ಒಂದು ರೀತಿ ಯಾವ ಚುನಾವಣೆಗೂ ಕಡಿಮೆ ಇಲ್ಲ. ಅಸೆಂಬ್ಲಿ ಚುನಾವಣೆಗಿಂತ ಜೋರಾಗಿ ನಡೆದಿದೆ. ಪಕ್ಕಾ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ದೊಡ್ಡ ಮನೆಯ ಆಟದ ಹವಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಹಲ್ಚಲನ್ನು ಎಬ್ಬಿಸ್ಬಿಟ್ಟಿದೆ. ಯಾರಿಗೆ ಅತಿ ಹೆಚ್ಚು ವೋಟ್ಗಳು, ಯಾರು ಗೆಲ್ತಾರೆ, ಫಸ್ಟ್ ರನ್ನರ್ ಅಪ್ ಯಾರಾಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರೆ, ಅವರವರ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಅವರು ವಿಶ್ ಮಾಡೋದೇನು, ವೋಟ್ ಹಾಕೋದೇನು, ಒಟ್ಟಿನಲ್ಲಿ ಹಿಂದಿನ ಸೀಸನ್ಗಳಿಗಿಂತ ವಿಪರೀತ ಕ್ರೇಜನ್ನು ಈ ಬಾರಿಯ 12ನೇ ಸೀಸನ್ ಕ್ರಿಯೇಟ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ? ಯಾರು ಅರ್ಧ ಕೋಟಿ ಒಡೆಯ? ಬಿಗ್ ಬಾಸ್ ಸೀಸನ್ 12 ಶುರುವಾದಾಗಿನಿಂದ ಈ ಬಾರಿ ಕಪ್ ಎತ್ತಿ ಹಿಡಿಯುವವರು ಯಾರು ಅನ್ನೋ ಚರ್ಚೆಗಳೇ ಜೋರಾಗಿದ್ದವು. ಈಗ ಅದಕ್ಕೆ ತೆರೆ ಬೀಳಲಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ಬೆನ್ನಲ್ಲಿಯೇ ಸ್ಪರ್ಧಿಗಳ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸಿದ್ದಾರೆ. ತಮ್ಮ ಪ್ರೀತಿಯ ಸ್ಪರ್ಧಿಗಳನ್ನ ಗೆಲ್ಲಿಸೋಕೆ ಅಭಿಮಾನಿಗಳ ದಂಡು ಟೊಂಕ ಕಟ್ಟಿ ನಿಂತಿದ್ರೆ, ಮತ್ತೊಂದು ಕಡೆ ಸ್ಪರ್ಧಿಗಳ ಪರ ವಿರೋಧದ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. 6 ಸ್ಪರ್ಧಿಗಳಲ್ಲಿ ಯಾರಿಗೆ ಸಿಗುತ್ತೆ ಕಪ್? ಗೆಲ್ಲೋದ್ಯಾರು? ಗಿಲ್ಲಿನಾ, ಅಶ್ವಿನಿನಾ? ಸೈಲೆಂಟ್ ಶಾಕ್ ಕೊಡ್ತಾರಾ ಧನುಷ್, ರಘು? ಗಿಲ್ಲಿ ಗೆಳತಿ ಕಾವ್ಯ ನಾಡಿನ ಜನ ಗೆಲ್ಲುತ್ತಾರಾ? 22 ಜನರು ದೊಡ್ಡ ಮನೆಯೊಳಗೆ ಹೋಗುವ ಮೂಲಕ ಶುರುವಾದ ಸೀಸನ್ 12 ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. 6 ಜನ, ಕೇವಲ 6 ಜನರು. ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳಿದಿರೋದು 6 ಸ್ಪರ್ಧಿಗಳು. ಈ 6 ಜನರಲ್ಲಿ ಕಪ್ ಗೆಲ್ಲುವವರು ಯಾರು ಅನ್ನೋ ಕುತೂಹಲದ ಜೊತೆಗೆ ಸ್ಪರ್ಧಿಗಳ ನಡುವೆ ಪೈಪೋಟಿಯೂ ಕೂಡ ಜೋರಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಯಾರು ಅನ್ನುವ ಪ್ರಶ್ನೆಗೆ 2 ಹೆಸರು ಪ್ರಮುಖವಾಗಿ ಕೇಳಿಬರುತ್ತಿವೆ. ಹಾಗೆ ಮೊದಲ ಸ್ಥಾನ ಮತ್ತು 2ನೇ ಸ್ಥಾನಕ್ಕೆ ಬಂದ ಓಟ್ ಅಂತರ ತುಂಬಾ ಏನೂ ಇಲ್ಲ. ಆ ಮಟ್ಟಕ್ಕೇನೆ ಓಟ್ಸ್ ಬಂದಿವೆ. ಆದ್ರೆ ಕಿಚ್ಚನ ಕೈಯಲ್ಲಿ ಅಶ್ವಿನಿ ಗೌಡ ಕೈ ಇರುತ್ತಾ ಅಥವಾ ಗಿಲ್ಲಿ ನಟನ ಕೈ ಇರುತ್ತಾ? ಇವರಿಬ್ಬರು ಅಲ್ಲದೆ ಮತ್ತೆ ಬೇರೆಯವರಿಗೆ ಚಾನ್ಸ್ ಸಿಕ್ಕಿದ್ಯಾ? ಈ ಒಂದು ಕುತೂಹಲ ಇದ್ದೇ ಇದೆ. ಆದ್ರೆ ಗಿಲ್ಲಿ ನಟನ ಹೆಸರು ಹೆಚ್ಚು ಕೇಳಿ ಬರ್ತಿದೆ. ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಏನು ಕಡಿಮೆ ಇಲ್ಲ, ಅವರು ಜೋರಾಗಿಯೇ ಇದ್ದಾರೆ. ಹಾಗಾಗಿ ಇವರ ನಡುವೆ ಗೆಲುವಿನ ಪೈಪೋಟಿ ನಡೆದಿದೆ ಅನ್ನುವ ಅಂದಾಜು ಇದೆ. ಸಖತ್ ಕ್ರೇಜ್ ಕ್ರಿಯೇಟ್ ಮಾಡಿರೋ ಗಿಲ್ಲಿ, ಅಶ್ವಿನಿ. ರಕ್ಷಿತಾ ಶೆಟ್ಟಿಗೆ ಅಭಿಮಾನಿಗಳ ಮಹಾಪೂರ. 40 ಕೋಟಿ ಓಟ್ಗಳ ಒಡೆಯ ಯಾರು? ಅಬ್ಬಬ್ಬಾ, ಈ ಬಾರಿಯಷ್ಟು ಬಿಗ್ ಬಾಸ್ ಕ್ರೇಜ್ ಯಾವ ಬಾರಿಯೂ ಇರ್ಲಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಗ್ ಬಾಸ್ ಸೀಸನ್ 12ರದ್ದೇ ಹವಾ. ಅತಿ ಹೆಚ್ಚು ಜಗಳ, ಅತಿ ಹೆಚ್ಚು ಪ್ರೀತಿ, ಅತಿ ಹೆಚ್ಚು ಕ್ರೇಜ್ ಕಂಡಿರೋ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ? ಅರ್ಧ ಕೋಟಿ ಯಾರಿಗೆ ಸೇರಲಿದೆ ಅನ್ನೋದು ತುಂಬಾನೇ ಕುತೂಹಲ ಮೂಡಿಸಿದೆ. ಥಣ ಅಂತ ಹೊಳೆಯುತ್ತಿರೋ ಬಿಗ್ ಬಾಸ್ ಕಪ್ ನೋಡಿಯೇ ದಂಗಾಗಿರೋ ಸ್ಪರ್ಧಿಗಳು ಕಪ್ ಗೆಲ್ಲೋ ಉತ್ಸುಕದಲ್ಲಿದ್ದಾರೆ. ಎಲ್ಲೆಲ್ಲೂ ಸಂಜೆ 6 ಗಂಟೆ ಯಾವಾಗಪ್ಪ ಆಗುತ್ತೆ ಅಂತ ಜನರು ಕಾತುರರಾಗಿದ್ದಾರೆ. ನಮ್ಮ ಅಶ್ವಿನಿ ಮೇಡಮ್ ಗೆದ್ದೇ ಗೆಲ್ತಾರೆ ಆ ನಂಬಿಕೆ ನಮಗಿದೆ. ನಾವು ಅವ್ರಿಗೋಸ್ಕರ ಕೇಳ್ಕೊತಾ ಇದ್ದೀವಿ. ಅವ್ರು ಏನೇ ಆಟ ಆಡಿದ್ರು ಛಲಗಾತಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಮ್ಮ ಫೇವ್ರೇಟ್ ಅಶ್ವಿನಿ ಗೌಡ ಅವರೇ ಗೆಲ್ಬೇಕು. ಯಾಕೆ ಗೆಲ್ಬೇಕಂದ್ರೆ ಚೆನ್ನಾಗಿ ಆಟ ಆಡಿದ್ದಾರೆ ಸರ್. ಅವರು ಗೆದ್ದು ಬರ್ಲಿ ಅಂತ ಹೇಳ್ತಾರೆ. ಹೌದು, ಕೊಡ್ತಾ ಇದ್ದಾರೆ. ಯಾರು ಗೆದ್ರು ಸಂತೋಷನೇ. ಆದ್ರೆ ನಮ್ಮ ಅಶ್ವಿನಿ ಗೌಡ ಅವ್ರು ಗೆದ್ರೆ ಇನ್ನೂ ಸಂತೋಷ. ತುಂಬಾ ಎಕ್ಸೈಟ್ ಆಗಿದ್ರಿ ರಿಸಲ್ಟ್ ಗೆ? ಹೌದು. ಕಾಯ್ತಾ ಇದ್ದೀರಾ? ಕುತೂಹಲ ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ನಮಗಷ್ಟೇ ಅಲ್ಲ, ಎಂಟರ್ ಕರ್ನಾಟಕಕ್ಕೆ ಜಾಸ್ತಿ ಆಗಿದೆ. ಅವ್ರ ಧೈರ್ಯ ಇಷ್ಟ ಆಗುತ್ತೆ, ಕಾನ್ಫಿಡೆನ್ಸ್ ಇಷ್ಟ ಆಗುತ್ತೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಅಶ್ವಿನಿ ಗೌಡ ಅವರೇ. ಸರ್, ಬಿಗ್ ಬಾಸ್ ಇವತ್ತು ಫೈನಲ್ಲು. ನಾವು ಗಿಲ್ಲಿ ಅವ್ರ ಫ್ಯಾನು. ಗಿಲ್ಲಿ ಅವರೇ ಗೆಲ್ಲಬೇಕು, ಗಿಲ್ಲಿ ಅವರೇ ಗೆಲ್ತಾರೆ. ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದಾರಲ್ವ ಸರ್. ಆ ಬಿಗ್ ಬಾಸ್ ಅಂದ್ರೇ ಎಂಟರ್ಟೈನ್ಮೆಂಟು ಅಲ್ವಾ? ಸೊ ಅವರಾಗಿ ರಿಯಾಲಿಟಿ ಆಗಿದ್ದಾರೆ. ಅವ್ರು ಹೇಗಿದ್ದಾರೆ ಅವ್ರು ಹಾಗೇ ಇದ್ದಾರೆ. ಬಂದು ಚೇಂಜ್ ಆಗಿಲ್ಲ. ಮತ್ತೆ ಯಾರೋ ಬಂದರು ಮತ್ತೆ ಇನ್ನೊಬ್ರು ಬಂದು ಇದಾದ್ರು ಅಂತ ಅಂದ್ಬಿಟ್ಟು ಅವ್ರು ಚೇಂಜ್ ಆಗಿಲ್ಲ. ಅವ್ರು ಫಸ್ಟ್ ಹೇಗೆ ಒಳಗಡೆ ಹೋದ್ರೋ ಈಗ ಹೊರಗಡೆ ಬರೋವರೆಗೂ ಅವ್ರಾಗೇ ಇದ್ದಾರೆ. ಸೊ ಹಾಗಾಗಿ ಅವರೇ ಗೆಲ್ಲಬೇಕು ಸರ್. ಹಳ್ಳಿ ಮಕ್ಕಳು ಬರಲಿ ಸರ್ ಮೇಲೆ. ನಮ್ಗೆ ಗಿಲ್ಲಿ ಗೆಲ್ಲಬೇಕು. ಧನುಷ್ ಚೆನ್ನಾಗಿ ಆಡಿದ್ದಾನೆ, ಟಾಸ್ಕ್ ಮಾಸ್ಟರ್ ಎಲ್ಲ ಅಂದಿದ್ದಾರೆ. ಬಟ್ ನನಗೆ ಅವನಿನ್ನೂ ಒಪಿನಿಯನ್ ಹೇಳೋದ ಚೆನ್ನಾಗಿ ಹೇಳ್ಬೋದಿತ್ತು ಅನಿಸುತ್ತೆ. ಧನುಷ್ ಇಷ್ಟ, ಗಿಲ್ಲಿ ಇಷ್ಟ, ಬಟ್ ಸಪೋರ್ಟು ಗಿಲ್ಲಿಗಿದೆ. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಆಡಿದ್ದಾನೆ. ಇವೆಂದು ಅವ್ನು ಮಾತು ಹೇಳ್ಬೇಕಾದ್ರೂ ಒಪಿನಿಯನ್ ಕೊಡಬೇಕಾದ್ರೂ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ಈ ಬಾರಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಸಖತ್ ಪೈಪೋಟಿ ಇದೆ. ಇಬ್ಬರ ಫ್ಯಾನ್ಸ್ ಕೂಡ ಹಗ್ಗ ಜಗ್ಗಾಟಕ್ಕೆ ಮುಂದಾಗಿದ್ದಾರೆ. ನಮ್ಮ ಗಿಲ್ಲಿನೇ ಗೆಲ್ಲೋದು ಅಂತ ಗಿಲ್ಲಿ ಫ್ಯಾನ್ಸ್ ಹೇಳಿದ್ರೆ, ನಮ್ಮ ಅಶ್ವಿನಿ ಗೌಡನೇ ಗೆಲ್ಲೋದು ಅಂತ ಫ್ಯಾನ್ಸ್ ಅಶ್ವಿನಿ ಪರವು ಬಹುಪರಾಗಳು ಕೇಳಿ ಬರ್ತಿವೆ.
ಇಡೀ ಸೀಸನ್ ಇಬ್ಬರ ನಡುವಿನ ಫೈಟ್ನಿಂದಲೇ ಸದ್ದು ಮಾಡಿತ್ತು. ಗಿಲ್ಲಿಯ ದೊಡ್ಡವ ದೋಸೆ ಕೊಡು, ಚಿಕ್ಕವ ಇಡ್ಲಿ ಕೊಡು ಅನ್ನೋ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿತ್ತು. ಯಾವ ಮಕ್ಕಳ ಬಾಯಲ್ಲಿ ನೋಡಿದ್ರು ಇದೇ ಹಾಡು ಅಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮ ಪರಾಜ ಕೊತ್ತಂಬರಿ ಬೀಜ ಸರಿಗಪ್ಪು ಸೊಪ್ಪು ನೀವೆಬ್ರು ಮಾಡೋ ತಾಪು ಗಿಲಿ 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 ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಗಾಯ್ಸ್ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದ ರಕ್ಷಿತಾ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಹಲ್ಚಲ್ ಎಬ್ಬಿಸಿದ್ರು. ಮುಗ್ಧತೆ ಮೂಲಕವೇ ಜನರ ಮನಸ್ಸು ಗೆದ್ದ ರಕ್ಷಿತಾ ಪರವು ಅಭಿಮಾನಿಗಳು ಈಗ ಅಖಾಡಕ್ಕಿಳಿದಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಸಣ್ಣ ವಯಸ್ಸಿನ ಹುಡುಗಿಯಾದ್ರು ಎಲ್ಲರಿಗಿಂತಲೂ ಪೇಷನ್ಸ್, ಎಲ್ಲರಿಗಿಂತಲೂ ಉತ್ಸಾಹಿ ಜೀವಿಯಾಗಿ ಜೀವಿಸಿದ್ದು ರಕ್ಷಿತಾ ಶೆಟ್ಟಿ. ಸದಾ ಅಡುಗೆ ಮನೆಯಲ್ಲೇ ಇದ್ದುಕೊಂಡು ಎಲ್ಲರ ಮನಗೆದ್ದ ಕಂಟೆಸ್ಟೆಂಟ್. ತನ್ನದೇ ಆದ ವಿಶೇಷ ಭಾಷೆ, ಹಾಡು ಹಾಕಿದ ಕೂಡಲೇ ಆಕೆ ಆಡುವ ಡ್ಯಾನ್ಸ್, ತನ್ನವರಿಗಾಗಿ ಏನು ಬೇಕಾದ್ರೂ ಮಾಡುವ ಮುಗ್ಧ ಮನಸ್ಸಿಗೆ ಮನಸೋಲದವರು ಇಲ್ಲ. ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ರಕ್ಷಿತಾ ಶೆಟ್ಟಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ. ಸೈಲೆಂಟ್ ಆಗಿ ಕಪ್ ಗೆದ್ದೇ ಬಿಡ್ತಾರಾ ಧನುಷ್? ಅಚ್ಚರಿಯ ಶಾಕ್ ಕೊಡ್ತಾರಾ ಕಾವ್ಯ? ಮ್ಯೂಟೆಂಟ್ ರಘು ಬಿಗ್ ಬಾಸ್ ಕಪ್ ಹಿಡಿತಾರಾ? ಇಡೀ ಸೀಸನ್ನಲ್ಲಿ ತಮ್ಮದೇ ರೀತಿಯಲ್ಲಿ ಗೇಮ್ಸ್ ಆಡಿ ಅತಿ ಹೆಚ್ಚು ಬಾರಿ ಕ್ಯಾಪ್ಟನ್ ಆದ ಹೆಗ್ಗಳಿಕೆ ಧನುಷ್ರದ್ದು. ಯಾರ ವಿಚಾರದಲ್ಲೂ ತಲೆದೂರಿಸದೆ ತನ್ನದಷ್ಟೇ ಆಟ ಅನ್ನೋ ರೀತಿ ಆಡಿದ್ದು ಸೈಲೆಂಟ್ ಕಿಲ್ಲರ್ ಧನುಷ್. ಹೀಗಾಗಿ ಸೈಲೆಂಟ್ ಆಗಿರೋ ಧನುಷ್ ಕಪ್ ಗೆದ್ದು ಬಿಡ್ತಾರ ಎನ್ನಲಾಗ್ತಿದೆ. ಇನ್ನು ಕಾವ್ಯ, ರಘು ಕೂಡ ಯಾರಿಗೂ ಕಮ್ಮಿ ಇಲ್ಲ. ಟಾಸ್ಕ್ ವಿಚಾರದಲ್ಲೇ ಆಗ್ಲಿ, ಮನೆಯ ವಿಚಾರದಲ್ಲೇ ಆಗ್ಲಿ ಸಂಪೂರ್ಣವಾಗಿ ತಮ್ಮ ಕೈಲಾದಷ್ಟು ಎಫರ್ಟ್ ಹಾಕಿ ಕ್ಯಾಪ್ಟನ್ ಆದವರು. ಕಾವ್ಯ ಗಿಲ್ಲಿ ಒಟ್ಟಿಗೆ ಇದ್ರು ಅಂದ್ರೆ ಅಲ್ಲಿ ಅಭಿಮಾನಿಗಳಿಗೆ ನಗುವಿನ ಹೂರಣ ತಪ್ಪಿದ್ದಲ್ಲ. ಕಾವು ಕಾವು ಅನ್ನೋ ಗಿಲ್ಲಿಯ ಆ ಪ್ರೀತಿಯ ಮಾತೆ ಕಾವ್ಯಗೆ ಶಕ್ತಿ. ಫ್ರೆಂಡ್ಶಿಪ್ ವಿಚಾರ ಬಂದ್ರೆ ಒಬ್ಬರಿಗೊಬ್ಬರು ನಿಂತು ಹೋರಾಡಿದವರು. ಬಿಗ್ ಬಾಸ್ ಫೈನಲಿಸ್ಟ್ ಕಂಟೆಸ್ಟ್ ಆಗಿರೋ ಕಾವ್ಯ ಅಚ್ಚರಿ ಎಂಬಂತೆ ಕಪ್ ಗೆದ್ದು ಬಿಡುವ ಸಾಧ್ಯತೆಯೂ ಇದೆ. ರಕ್ಷಿತಾ ಶೆಟ್ಟಿ ರಘು ಅಪ್ಪ ಮಗಳ ಬಾಂಡಿಂಗ್. ಅಶ್ವಿನಿ ಗೌಡ ರಘು ಡ್ಯಾನ್ಸ್ ಮೆಚ್ಚಿದ ಫ್ಯಾನ್ಸ್. ರಕ್ಷಿತಾ ಗಿಲ್ಲಿ ರಘು ಫ್ರೆಂಡ್ಶಿಪ್ಗೆ ಉಘೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಹೆಚ್ಚಾಗಿ ಕಂಡಿದ್ದು ಬರೀ ಜಗಳವೇ ಆದ್ರೂ ರಕ್ಷಿತಾ ಶೆಟ್ಟಿ ರಘು ಅಪ್ಪ ಮಗಳ ರೀತಿ ಬಾಂಡಿಂಗ್ ಫ್ಯಾನ್ಸ್ ಮೆಚ್ಚಿದ್ದಾರೆ. ಇವರಿಬ್ಬರ ನಡುವಿನ ಸಂಬಂಧಕ್ಕೆ ಬೆಲೆ ಕಟ್ಟಲಾಗದು. ಟಾಸ್ಕ್, ನಾಮಿನೇಷನ್ ಏನೇ ವಿಚಾರ ಬಂದ್ರು ಒಬ್ಬರಿಗೊಬ್ಬರು ಬಿಟ್ಟುಕೊಟ್ಟವರಲ್ಲ. ಎಲ್ಲರ ಬಳಿಯೂ ತನಗಾಗಿ ಜಗಳ ಮಾಡುವ ರಕ್ಷಿತಾ ಸ್ನೇಹ ಸಂಬಂಧ ವಿಚಾರಕ್ಕೆ ಬಂದ್ರೆ ಯಾರನ್ನು ಬಿಟ್ಟುಕೊಟ್ಟವಳಲ್ಲ. ಎಲ್ಲರ ಬೆನ್ನೆಲುಬಾಗಿ ನಿಂತು ಹೋರಾಡುತ್ತಿದ್ರು. ರಘು ಕೂಡ ಅಷ್ಟೇ ರಕ್ಷಿತಾ ಹೆಚ್ಚಾಗಿ ಹಚ್ಚಿಕೊಂಡವರು. ಇವರಿಬ್ಬರ ಈ ಬಾಂಡಿಂಗ್ಗೆ ಅಭಿಮಾನಿಗಳು ಫಿದಾಗಿದ್ದಂತೂ ಸತ್ಯ. ಗಿಲ್ಲಿ ಅಂತೂ ರಘು ಮೇಲೆ ಒರಗಿಕೊಂಡು ಇರೋದು ಅವರಿಬ್ಬರ ಫ್ರೆಂಡ್ಶಿಪ್ ಎತ್ತಿ ತೋರಿಸುತ್ತಿತ್ತು. ಗಿಲ್ಲಿ ಏನೇ ಮಾಡಿದ್ರು ರಘು ಸೈಲೆಂಟ್ ಆಗಿ ಇರುತ್ತಿದ್ದು ಎಲ್ಲರ ಮನಗೆಲ್ಲುವಂತೆ ಮಾಡಿತ್ತು. ಇನ್ನು ಅಶ್ವಿನಿ ರಘು ಫ್ರೆಂಡ್ಶಿಪ್ ಕೂಡ ಈ ಸೀಸನ್ನ ಮನರಂಜನೆಯ ಭಾಗವಾಗಿತ್ತು. ಇಬ್ಬರು ಡ್ಯಾನ್ಸ್ ಮಾಡೋಕೆ ನಿಂತ್ರೆ ಅದೇನೋ ಸಂತೋಷ ಮನೆ ಮಾಡ್ತಿತ್ತು. ಇದರ ಜೊತೆಗೆ ರಕ್ಷಿತಾ ಗಿಲ್ಲಿಯ ಫ್ರೆಂಡ್ಶಿಪ್ ಕೂಡ ಸಾಕಷ್ಟು ಮನೋರಂಜನೆಗೆ ಕಾರಣವಾಗಿತ್ತು. ಇಬ್ಬರ ಕಿತ್ತಾಟ, ಗಿಲ್ಲಿಗಾಗಿ ಸದಾ ಮುಂದೆ ನಿಲ್ಲುತ್ತಿದ್ದ ರಕ್ಷಿತಾ ಇವೆಲ್ಲವೂ ಫ್ಯಾನ್ಸ್ಗೆ ಬಹು ಇಷ್ಟವಾಗಿತ್ತು. ಆದ್ರೆ ಅಭಿಮಾನಿ ದೇವರು ಅದ್ಯಾರಿಗೆ ಎಷ್ಟು ಓಟ್ ಮಾಡಿದ್ದಾನೋ, ಯಾರಿಗೆ ಬಿಗ್ ಬಾಸ್ ಕಪ್ ಒಲಿಯುತ್ತೋ ಅನ್ನೋದು ಕುತೂಹಲ ಮೂಡಿಸಿದೆ. ಒಟ್ನಲ್ಲಿ ಎಲ್ಲರ ಚಿತ್ತ ಇವತ್ತು ಬಿಗ್ ಬಾಸ್ ಫಿನಾಲೆಯತ್ತ ನೆಟ್ಟಿದೆ. ಗಿಲ್ಲಿ ನಟ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಟಾಪ್ 3ಯಲ್ಲಿ ಇರಲಿದ್ದಾರೆ ಅಂತ ಹಲವರು ಲೆಕ್ಕಾಚಾರ ಹಾಕಿದ್ದಾರೆ. ಈ ಲೆಕ್ಕಾಚಾರ ಕೂಡ ಉಲ್ಟಾ ಪಲ್ಟಾ ಆಗಬಹುದು ಅಂತಾನು ಹೇಳಲಾಗ್ತಿದೆ. ಒಟ್ಟಾರೆ ಬಿಗ್ ಬಾಸ್ ಗೆಲ್ಲುವವರು ಯಾರು ಅನ್ನೋದಕ್ಕೆ ಕರುನಾಡು ಕುತೂಹಲದಿಂದ ಕಾಯುತ್ತಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.